ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಬೇಲೂರು ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಭೇಟಿ. ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ ಜಿಲ್ಲಾಧಿಕಾರಿ. ಹಾಸನ ನಗರದಲ್ಲಿ ಕಾರ್ಗಿಲ್ ವಿಜಯ್ ದಿವಸ ಆಚರಣೆ. ಹುತಾತ್ಮರಿಗೆ ನಿವೃತ್ತ ಯೋಧರಿಂದ ನಮನ. ಮತ್ತು ದುರಸ್ತಿಯ ವೇಳೆ ತಂತಿಯಲ್ಲಿ ಹರಿದ ವಿದ್ಯುತ್, ಓರ್ವ ಕಾರ್ಮಿಕ ಸಾವು. ಹಾಸನ ನಗರದ ಬಿ ಕಾಟೆಹಳ್ಳಿಯ ಟೀಚರ್ಸ್ ಕಾಲೋನಿಯಲ್ಲಿ ಘಟನೆ. ವಾರ್ತೆಗಳ ವಿವರ. ಬೇಲೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಭೇಟಿ ನೀಡಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಲ್ಪಿಸಲಾಗಿರುವ ಪಾರ್ಕಿಂಗ್ ವ್ಯವಸ್ಥೆ, ಸಾರ್ವಜನಿಕ ಶೌಚಾಲಯಗಳು ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಂಭಾಗ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಸಮರ್ಪಕವಾಗಿದೆಯೇ, ಭಕ್ತರಿಗೆ ಯಾವುದೇ ಅಸೌಕರ್ಯ ಉಂಟಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಿದರು. ಜೊತೆಗೆ ಸಾರ್ವಜನಿಕ ಶೌಚಾಲಯಗಳ ಸ್ವಚ್ಛತೆ, ನೀರಿನ ಲಭ್ಯತೆ, ರಸ್ತೆ ಚರಂಡಿಗಳ ನಿರ್ವಹಣೆಯ ಸ್ಥಿತಿ ಬಗ್ಗೆ ಮಾಹಿತಿ ಪಡೆದು ಅಗತ್ಯವಿರುವ ಕಡೆಗಳಲ್ಲಿ ತಕ್ಷಣ ಸುಧಾರಣೆ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ಹಿನ್ನೆಲೆ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿರಬೇಕು. ವಿಶೇಷವಾಗಿ ಹಬ್ಬಗಳು ಹಾಗೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುವ ದಿನಗಳಲ್ಲಿ ಯಾವುದೇ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಪರಿಶೀಲನೆ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ, ನಾವು ಪ್ರತಿ ಮಂಗಳವಾರ ದಿನದಂದು ಒಂದೊಂದು ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದು, ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ್ದು ಮೂಲಭೂತ ಸೌಕರ್ಯಗಳ ಕೊರತೆ, ಶೌಚಾಲಯ ನಿರ್ವಹಣೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ, ಕಸದ ತ್ಯಾಜ್ಯ ನಿರ್ವಹಣೆಗಳ ಕುರಿತು ಮಾಹಿತಿ ಪಡೆದುಕೊಂಡಿರುತ್ತೇವೆ. ಅದರಂತೆ ಇಲ್ಲಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲು ಹಾಗೂ ಭಕ್ತರಿಗೆ, ಪ್ರವಾಸಿಗರಿಗೆ ಯಾವುದೇ ರೀತಿ ಅನಾನುಕೂಲವಾಗದಂತೆ ಅವರಿಗೆ ಬೇಕಾದ ಸೌಕರ್ಯಗಳನ್ನು ನೀಡಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದು, ಪಾರ್ಕಿಂಗ್ ವ್ಯವಸ್ಥೆ, ದೇವಸ್ಥಾನದ ಹಿಂಭಾಗ ಇರುವ ಜಾಗವನ್ನು ಪರಿಶೀಲಿಸಿ ಅಲ್ಲಿ ಒಂದು ಹೆಚ್ಚುವರಿಯಾಗಿ ಶೌಚಾಲಯ ಹಾಗೂ ಅದರ ನಿರ್ವಹಣೆ ಸಮಯ ಬದಲಾವಣೆ ಕುರಿತು ಅವರಿಗೆ ಸ್ಪಷ್ಟವಾಗಿ ವಿವರಿಸಿದ್ದೇವೆ. ದೇವಸ್ಥಾನದ ಮುಂಭಾಗ ವಾಹನಗಳನ್ನು ನಿಲ್ಲಿಸಿದರೆ ದಂಡ ವಿಧಿಸುವುದು, ಅದನ್ನು ಮೀರಿದರೆ ವಾಹನಗಳನ್ನು ಟೋಯಿಂಗ್ ಮಾಡಲು ಪೊಲೀಸ್ ಇಲಾಖೆಗೆ ತಿಳಿಸಲಾಗುವುದು. ನವರಂಗ ಮಂಟಪದ ದುಸ್ಥಿತಿ ಬಗ್ಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಹೇಳಿದರು. ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಾಮಗಾರಿಗಳು ಹಾಗೂ ಬೇಲೂರು ನಗರದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಒಂದು ಪರಿಶೀಲನೆಗೆ ನಾವು ಪ್ರತಿ ಮಂಗಳವಾರ ಸಿಟಿ ರೌಂಡ್ಸ್ ಒಂದು ನಗರವನ್ನು ಪ್ರದಕ್ಷಿಣೆಯನ್ನು ನಾವು ತಗೊಳ್ತಾ ಇರ್ತೀವಿ. ಇವತ್ತೂ ಸಹ ಬೆಳಗಿನ ಜಾವದಿಂದ ಪ್ರಾರಂಭ ಮಾಡಿ ಇವತ್ತು ನಾವೆಲ್ಲ ಮುಖ್ಯವಾಗಿ ನಮ್ಮ ವಿಶ್ವ ಪಾರಂಪರಿಕ ತಾಣವಾದ ಬೇಲೂರು ಚನ್ನಕೇಶವ ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲಿನ ಒಂದು ಸಮಸ್ಯೆಗಳು, ಪಾರ್ಕಿಂಗ್ ಇರಬಹುದು, ಟಾಯ್ಲೆಟ್ ಶೌಚಾಲಯಗಳ ಸಮಸ್ಯೆ ಇರಬಹುದು, ಮತ್ತು ಅಲ್ಲಿ ಕಸದ ಸಮಸ್ಯೆ ಇರಬಹುದು, ಮತ್ತು ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆಗಳು ಅಲ್ಲಿ ತುಂಬ ಕೈಗೆತ್ತಿಕೊಳ್ಬೇಕು. ಮತ್ತು ಅದಕ್ಕೆ ಒಂದು ಸಮಗ್ರ ಪ್ಲಾನಿಂಗ್ ಸಹ ನಾವು ಮಾಡ್ತಾ ಇದ್ದೇವೆ. ಇದೇನು ಮೊದಲ ಸಭೆಯಲ್ಲ, 2-3 ಸಭೆ ಮಾಡಿದ್ದೇವೆ. ಆದರೆ ಇವತ್ತು ನಮಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಸ್ಥಳಗಳನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೂ ಸಹ ಒಂದು ಸಮಗ್ರವಾಗಿ ಸಲ್ಲಿಸಲಿಕ್ಕೆ, ಮತ್ತು ಮುಖ್ಯವಾಗಿ ಈ ತಾಣವನ್ನು ಒಂದು ಸುಂದರವಾದ ಮತ್ತು ಒಂದು ಟೂರಿಸ್ಟ್ ಫ್ರೆಂಡ್ಲಿ, ಸ್ವಚ್ಛವಾದ ಒಂದು ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಸಿದ್ಧಪಡಿಸಬೇಕು. ಈ ದೇವಸ್ಥಾನದ ಮುಂದೆ ಮತ್ತು ದೇವಸ್ಥಾನದ ಸುತ್ತ ಏನು ಅನಧಿಕೃತವಾಗಿ ಎಲ್ಲಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡೋರು, ಅವರಿಗೆ ಈಗ ನೋ ಪಾರ್ಕಿಂಗ್ ಝೋನನ್ನು ಮಾಡಿಸಿದ್ದೇವೆ. ನಿಗದಿತ ಸ್ಥಳ ಏನು ದೇವಸ್ಥಾನದ ಹಿಂಭಾಗದಲ್ಲಿ ಜಾಗ ಇದೆ, ಅಲ್ಲಿನೇ ನಮ್ಮ ಎಲ್ಲ ವಾಹನಗಳನ್ನು ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯನ್ನು ಪ್ಲಾನ್ ಮಾಡಿದ್ದೇವೆ. ಮತ್ತು ಈಗ ಹೆವಿ ಬಸ್ಸಸ್, ಈಗ ಟೂರಿಸ್ಟ್ ಬಸ್ಗಳು ಮತ್ತು ಇತರ ಬಸ್ಗಳನ್ನು ನೇರವಾಗಿ ಬರದಲ್ಲೇ ಬೇರೆ ಒಂದು ರೂಟನ್ನು, ಆಲ್ಟರ್ನೇಟಿವ್ ರೂಟ್ ಕೊಟ್ಬಿಟ್ಟು ಅವುಗಳ ಒಂದು ಸುವ್ಯವಸ್ಥಿತ ಪಾರ್ಕಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾವೆ. ಜೊತೆಗೆ ಒಂದು ಫುಡ್ ಕೋರ್ಟ್ಗೆ ಪ್ಲ್ಯಾನ್ ಮಾಡಿದ್ದೇವೆ. ಮತ್ತು ಇನ್ನೊಂದು ನಮ್ಮ ಮಳಿಗೆಗಳನ್ನು ಅಲ್ಲಿ ಹಾಕಿ, ಅಂದರೆ ಈ 100 ಮೀಟರ್ ಆಚೆಯಿಂದ ನಮ್ಮ ಏನು ಲಭ್ಯ ಜಮೀನು ಇದೆ, ಜಾಗ ಇದೆ, ಅಲ್ಲಿ ಈ ಪ್ಲಾನ್ ಎಲ್ಲ ಮಾಡ್ತಾ ಇದ್ದೇವೆ. ಒಂದು ಡಾರ್ಮೆಂಟ್ರಿ ಮತ್ತು
ಈ ಸಂದರ್ಭದಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್, ತಹಸೀಲ್ದಾರ್ ಶ್ರೀಧರ್ ಕಂಗನವಾಡಿ, ದೇವಸ್ಥಾನ ಕಾರ್ಯನಿರ್ವಹಣಾ ಅಧಿಕಾರಿ ಯೋಗೇಶ್, ಪುರಸಭೆ ಅಧ್ಯಕ್ಷ ಉಷಾ ಸತೀಶ್, ಸರ್ಕಾರಿ ಆಸ್ಪತ್ರೆ ತಾಲೂಕು ಆರೋಗ್ಯಾಧಿಕಾರಿ ವಿಜಯ್, ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ವೃತ್ತ ನಿರೀಕ್ಷಕ ರೇವಣ್ಣ, ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಪುರಸಭೆ ಸದಸ್ಯರಾದ ತೀರ್ಥಕುಮಾರಿ, ಮೀನಾಕ್ಷಿ, ಬಿ ಗಿರೀಶ್, ಭರತ್ ಹಾಗೂ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಯ ಅಂಗವಾಗಿ ನಗರದ ಕುವೆಂಪು ರಸ್ತೆ ಬಳಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿರುವ ಹುತಾತ್ಮರ ಸ್ಮಾರಕದ ಬಳಿ ಗಣ್ಯರು ಮತ್ತು ನಿವೃತ್ತ ಯೋಧರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರರಿಗೆ ನಮನ ಸಲ್ಲಿಸಿದರು. ಮೇಜರ್ ಶಂಕರ್ ವಿ ಬೋರ್ಗಾವಿ ಮಾತನಾಡಿ, ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಒಬ್ಬ ವ್ಯಕ್ತಿಯ ಪ್ರಯತ್ನ ಮಾತ್ರ ಸಾಕಾಗುವುದಿಲ್ಲ. ತಂಡ ಭಾವನೆಯೊಂದಿಗೆ ಕಾರ್ಯನಿರ್ವಹಿಸಿದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತಮ ಸಾಧನೆ ಸಾಧ್ಯ ಎಂದು ಹೇಳಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನ ನಿರ್ಮಾಣವು ತಂಡದ ಶ್ರಮದ ಫಲವಾಗಿದ್ದು, ದೇಶದ ಅಭಿವೃದ್ಧಿಗೂ ಇಂಥ ಸಮರ್ಪಿತ ತಂಡಗಳ ಅಗತ್ಯವಿದೆ ಎಂದು ಹೇಳಿದರು. ವ್ಯಕ್ತಿ ಒಂದು ಬಿಸ್ನೆಸ್ ಮಾಡ್ತಾನಂದ್ರೆ ಅವನು ಕೂಡ ಒಂದು ದೇಶಕ್ಕೆ ಚೆನ್ನಾಗಿ ಮಾಡಬಹುದು. ಆ ಥರ ನಾವು ಒಂದು ವರ್ಷದಲ್ಲಿ 1 ಜನವರಿಗೆ ನಾವು ಒಂದು ಕಮಿಟ್ಮೆಂಟ್ ಮಾಡಬೇಕು. ಏನಪ್ಪ ಅಂತಂತಂದರೆ, ನಾವು ಸೊಸೈಟಿಗೆ ನಾವು ಉಡುಪು ಏನು ಕೊಡ್ತೇವೆ, ಈ ಲಾಸ್ಟ್ 1 ಇಯರ್ದಲ್ಲಿ ನಾನು ಏನು ಉಡುಪು ಕೊಟ್ಟೆ, ಒಂದು ಕಮಿಟ್ಮೆಂಟ್ ಮಾಡಬೇಕು ನಾವು ಲೈಫಲ್ಲಿ. ಆ ಕಮಿಟ್ಮೆಂಟ್ ಯಾವ ಥರ ಇರಬೇಕಂತಂದರೆ, ನೀವು ಒಬ್ಬರೇ ಮಾಡೋಕ್ಕಾಗಲ್ಲ ಸೊಸೈಟಿಯಲ್ಲಿ. ಇದು ನಾನು ಗ್ಯಾರಂಟಿ ಹೇಳ್ತೇನೆ, ನಿಮ್ಗೊಂದು ಟೀಮ್ ಅನ್ನೋದು ಬೇಕು. ಆ ಟೀಮನ್ನು ನೀವೇ ಮಾಡಬೇಕು. ಅದಕ್ಕೆ ಅಂದರೆ ನೀವು ಎಲ್ಲರೂ ಕೂಡಿ ಮಾಡಿದ್ರೆ ಆಗುತ್ತೆ, ಒಬ್ಬರೇ ಮಾಡಿದ್ರೆ ಆಗಲ್ಲ. ಇದನ್ನ ಹೇಳಲ್ಪಡ್ತೇನೆ. ಅದಕ್ಕೋಸ್ಕರ ಕಮಿಟ್ಮೆಂಟ್ ಬೇಕು. ಫಸ್ಟ್ ಒಂದು ಇನಿಷಿಯೇಟಿವ್ ಬೇಕು. ಆ ಇನಿಷಿಯೇಟಿವ್ ಜೊತೆಗೆ ಒಂದು ಟೀಮ್ ಬೇಕು. ಆ ಟೀಮ್ ಇದ್ದರೆ ನೀವು ಏನೋ ಒಂದು ಸಾಧನೆ ಮಾಡ್ಬೋದು. ಈಗ ನೋಡ್ರಿ, ಈಗ ನಿಮ್ಮ ಆಸ್ಪಾಸ್ ಎಲ್ಲ ನೋಡ್ತಿರಲ್ಲ, ಇದು ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಇದೆ. ಇದು ನಮ್ಮದು ವಾರ್ ಮೆಮೊರಿ ಚೆನ್ನಾಗಿ ಮೇಂಟೈನ್ ಇದೆ. ಇದು ಯಾಕದೆ? ಯಾಕಂದರೆ ನಮ್ದು ಇದು ಟೀಮಿಗೆ ಕೂತಿದ್ದಲ್ಲ, ಇದನ್ನೆಲ್ಲ ಅವ್ರದ್ದೇ. ಇದೊಂದು ಈ ಥರ ಈ ಸ್ಟೇಟ್ ಇದು ಬಂದಾಗ ನೋಡ್ತೀರಿ ನೀವು, ಚೆನ್ನಾಗಿರ್ತದೆ. ಯಾವಾಗೂ ಬನ್ನಿರಿ ನೀವು, ಇದೇ ಥರ ಸಿಗುತ್ತೆ. ಯಾಕಂದರೆ ಇದು ಒಂದು ಕಮಿಟ್ಮೆಂಟ್ ಇದೆ ಇದು ಟೀಮ್ದು. ಅದೇ ಥರ ನೀವು ಎಲ್ಲಿರ್ತೀರಿ, ಯಾವ ಡಿಸ್ಟ್ರಿಕ್ಟಲ್ಲಿ ಇರ್ತೀರಿ, ಯಾವ ತಾಲೂಕಲ್ಲಿ ಇರ್ತೀರಿ, ಯಾವ ಊರಲ್ಲಿ ಇರ್ತೀರಿ, ಅಲ್ಲಿ ಒಂದು ನಿಮ್ಮ ಕಮಿಟ್ಮೆಂಟ್ ಬೇಕು. ಒಂದು ಸೊಸೈಟಿ ಬದ್ದಲು ನೀವು ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಎಲ್ಲ ಮಾಡ್ಬೋದು. ಆದರೆ 1 ತಾಸು ಅಥವಾ 2 ತಾಸು ಈ ಥರ ನಾವು ಒಂದು ಸೊಸೈಟಿಗೆ ನಾವು ಕೊಡಲೇಬೇಕು. ಹಾಗೇನಾದರೂ ನೀವು ಕೊಟ್ಟರೆ ನಮ್ಮ ದೇಶ ಒಂದು ಮಟ್ಟಿಗೆ ಆರಾಮ್ಸಿ ಅಲ್ಲಿ ಹೋಗಿ ಮುಟ್ತದೆ ಅಂತ ನಂದೊಂದು ಭಾವನೆ. ಸಂಘದ ಗೌರವಾಧ್ಯಕ್ಷ ಅಸಿಸ್ಟೆಂಟ್ ಕರ್ನಲ್ ಬಿ ದೊರೆರಾಜು ಮಾತನಾಡಿ, ದೇಶ ರಕ್ಷಣೆಗೆ ಪ್ರಾಣತ್ಯಾಗ ಮಾಡಿದ ಯೋಧರು ದೇವರ ಸಮಾನರು. 3 ಸೇನೆಗಳು ಸಕ್ರಿಯವಾಗಿ ಇಡೀ ಭಾರತದಲ್ಲಿ ರಕ್ಷಣೆಗೆ ಯುದ್ಧ ಮಾಡಿರುವುದು ಯಾವಾಗಲೂ ಇತಿಹಾಸದಲ್ಲಿ ಉಳಿದಿದೆ. ಬೇರೆ ದೇಶದ ರಕ್ಷಣೆಗಾಗಿ ನಾವು ಯುದ್ಧ ಮಾಡಬೇಕಾಯಿತು. ಈ ರೀತಿ ಹೋರಾಟ ಮಾಡಿದ ಯೋಧರನ್ನು ಇಂದು ವಿಜಯ್ ದಿವಸದಲ್ಲಿ ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಜೊತೆಗೆ ಇಂತಹ ಯೋಧರ ತ್ಯಾಗವನ್ನು ವಿಜಯ್ ದಿವಸದಲ್ಲಷ್ಟೇ ಅಲ್ಲ, ಪ್ರತಿದಿನವೂ ಸ್ಮರಿಸಬೇಕು. ಮುಂದಿನ ಪೀಳಿಗೆಗೆ ಯೋಧರ ಹೋರಾಟ ಆದರ್ಶವಾಗಬೇಕು ಎಂದು ಹೇಳಿದರು. ಬಹಳ ಹೆಮ್ಮೆ. ಒಬ್ಬ ಮನುಷ್ಯನ ಕಾಪಾಡಬೇಕು ಅಂದರೆ ದೇವ್ರು ನೆನೆಸ್ಕೋತಾರೆ, ಮತ್ತೆ ಡಾಕ್ಟರ್ ನೆನೆಸ್ಕೋತಾರೆ. ಅದೇ ರೀತಿ ನಮ್ಮ ರಕ್ಷಣೆ ಮಾಡುವಂಥ ಜವಾನರು ಅಂದರೆ ಯೋಧರು, ಜವಾನ್ ಅಂದರೆ ಹಿಂದಿನ ಜವಾನ್ ಅಂತ ಹೇಳ್ತಾರೆ, ಅದನ್ನು ಕನ್ನಡದಲ್ಲಿ ಯೋಧರು ಅಂತಾರೆ. ಅವರೂ ಸಹ ನಮಗೆ ದೇವರು ಸಮಾನ ಅಂತ ನೆನೆಸ್ಕೊಂಡು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿ ದೇಶದ ರಕ್ಷಣೆ ಮಾಡಿ ಬಲಿದಾನವಾಗಿ ಅಮರರಾಗಿರೋರಿಗೆ ಇಂದು ನಾವು ನೆನೆಸ್ಕೋತಾ ಇದ್ದೀವಿ. ಎಸ್ಪೆಷಲಿ ನಮ್ಮ ಮಾಜಿ ಸೈನಿಕರು ಸದಾಕಾಲ ಅವ್ರಿಗೆ ಅವರು ಅಮರರಾಗಿರಲಿ ಅಂತ ನಾವು ಪ್ರತಿದಿನ ನೆನೆಸ್ಕೊಳ್ಬೇಕು ಅಂತ ನನ್ನ ಒಂದು ವಿನಂತಿ. ಇದು ನಮ್ಮ ಭಾರತ ಇತಿಹಾಸದಲ್ಲೇ ನಡೆದಿರೋಂಥ ಒಂದು ಮಹಾನ್ ದೊಡ್ಡ ಯುದ್ಧ. ಯಾವುದು? ಬಾಂಗ್ಲಾದೇಶ್ ಯುದ್ಧ. ಆ ಯುದ್ಧದಲ್ಲಿ 3 ಸೇನೆಗಳು ಸಕ್ರಿಯವಾಗಿ, ಮೊದಲು ಯೋಗೇಶ್ ಅವರು ಹೇಳಿದಾಗೆ ತುಂಬ ಆಕ್ಟಿವ್ ಆಗಿ ನಮ್ಮ ಇಡೀ ಭಾರತದ ಎಲ್ಲ ಬಾರ್ಡರ್ಗಳಲ್ಲೂ ರಕ್ಷಣೆ ಮಾಡೋಕ್ಕೋಸ್ಕರ ಯುದ್ಧ ಮಾಡಿದ್ದು ಸತ್ಯ. ಇದು ಯಾವಾಗಲೂ ನಮ್ಮ ಇತಿಹಾಸದಲ್ಲಿ ಉಳಿದಿರುತ್ತೆ. ಅದು ಯಾಕೆ ನಾವು ವಾಲಂಟಿಯರಾಗಿ ಯುದ್ಧ ಮಾಡಿಲ್ಲ, ಅದು ಬೇರೆ ದೇಶದ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಯುದ್ಧ ಮಾಡಿದ್ದು, ಅನಿವಾರ್ಯತೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದ ಪೂರ್ವ ಪಾಕಿಸ್ತಾನ ಜನತೆನ ಪಶ್ಚಿಮ ಪಾಕಿಸ್ತಾನದವರು ತುಂಬ ಒಂಥರ ಕ್ರೂರವಾಗಿ ನಡ್ಕೊಂಡು ಅಲ್ಲಿಯ ಲೇಡೀಸ್ ಆಗಲಿ ಮಕ್ಕಳಾಗಿ ಚಿತ್ರಹಿಂಸೆ ಕೊಟ್ಟು ಅವರಿಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಅಂದಿನ ನಮ್ಮ ಸೈನ್ಯದ ಮುಖ್ಯಸ್ಥ ವಹಿಸಿದ್ದ ಮನೇಕ್ಷಾರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿ ತುಂಬ ಒಂಥರ ಒಂದು 6 ತಿಂಗಳ ಒಂದು ಪ್ಲ್ಯಾನ್ ಮಾಡಿ ಈ ಯುದ್ಧದಲ್ಲಿ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಿ ಆ ಒಂದು ದೇಶನ ಒಂದು ಸ್ವತಂತ್ರ ದೇಶವನ್ನಾಗಿ ಅಂದೇ ಘೋಷಿಸ್ತಾರೆ. ಈ 16th ಡಿಸೆಂಬರು ಅವ್ರಿಗೂ ಸಹ ಬಹಳ ಒಂದು ಹಿಸ್ಟ್ರಿಲಿ ನೆನಪುಳಿಯುವಂಥ ಒಂದು ದಿನ ಅವ್ರಿಗೆ.
ಈ ರೀತಿ ಹೋರಾಟ ಮಾಡಿದ ನಮ್ಮ ಜವಾನರಿಗೆ ಯಾವಾಗಲೂ ನಾವು ಸದಾ ಚಿರಋಣಿ ಆಗೋಣ. ಮತ್ತು ಆ ಯುದ್ಧದಲ್ಲಿ ಪಾಲ್ಗೊಂಡ ಮತ್ತು ಹತಾಶರ ಬಲಿದಾನವಾದ ಪರಿವಾರದವರು ಎಷ್ಟು ಸಾವಿರ ಜನ ಇರ್ಬೋದು ಲೆಕ್ಕ ಹಾಕಿ. ಅವರ ಪರಿವಾರ, ಅವರ ಮಕ್ಕಳು ಸದಾ ಸುಖಿಯಾಗಿರಲಿ ಅಂತ ಇವತ್ತು ಪ್ರಾರ್ಥಿಸ. ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಎಸ್ ಪ್ರದೀಪ್ ಸಾಗರ್, ಗೌರವಾಧ್ಯಕ್ಷ ದೊರೆರಾಜು, ಶರತ್ ಅಣ್ಣೇಗೌಡ, ಪುನೀತ್, ಉಪಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಡಿಇ ಸ್ವಾಮಿ, ಖಜಾಂಚಿ ಎಚ್ಎ ಲೋಕೇಶ್, ಸಂಚಾಲಕ ನಾರಾಯಣಸ್ವಾಮಿ, ಸಹ ಕಾರ್ಯದರ್ಶಿ ಶ್ರೀಧರ್, ತಾಲೂಕು ನಿರ್ದೇಶಕ ಕೃಷ್ಣೇಗೌಡ ಉಪಸ್ಥಿತರಿದ್ದರು. ವಿದ್ಯುತ್ ಕಂಬದಲ್ಲಿ ತಂತಿ ದುರಸ್ತಿ ಮಾಡುವಾಗ ವಿದ್ಯುತ್ ಪ್ರವಹಿಸಿ ಕಾರ್ಮಿಕರೊಬ್ಬ ಸಾವನ್ನಪ್ಪಿದ ಘಟನೆ ನಗರದ ಬಿ ಕಾಟೆಹಳ್ಳಿಯ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಬಿಹಾರ ಮೂಲದ 18 ವರ್ಷದ ಬರಿಕುಲ್ ಮೃತ ದುರ್ದೈವಿ. ಅವಘಡದಲ್ಲಿ 17 ವರ್ಷದ ಸಲೀಂ ಎಂಬಾತನಿಗೆ ಗಂಭೀರ ಗಾಯಗಳಾಗಿದ್ದು ಆತನ ಸ್ಥಿತಿ ಚಿಂತಾಜನಕವಾಗಿದೆ. ಇಬ್ಬರು ಬೆಳಗ್ಗೆ ಕಂಬವೇರಿ ವಿದ್ಯುತ್ ತಂತಿ ದುರಸ್ತಿ ಮಾಡುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಇಬ್ಬರು ಕಾರ್ಮಿಕರಿಗೆ ವಿದ್ಯುತ್ ಶಾಕ್ ಹೊಡೆಯುತ್ತಿದ್ದಂತೆ ಉಳಿದ 3 ಕಾರ್ಮಿಕರು ಅಲ್ಲಿಂದ ಓಡಿ ಹೋಗಿದ್ದಾರೆ. ಗಾಯಗೊಂಡ ಯುವಕನನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಬಡಾವಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬವನ್ನು ತಾಲೂಕು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿಗೆ ವಿಶೇಷ ಪೂಜೆ ಕೈಕರ್ಯ ಸಲ್ಲಿಸುವ ಮೂಲಕ ಆಚರಿಸಿದರು. ಪಟ್ಟಣದ ದೊಡ್ಡಮ್ಮ ದೇವಾಲಯದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಹೊನ್ನವಳ್ಳಿ ಸತೀಶ್ ಮಾತನಾಡಿ, ಎಚ್.ಡಿ. ಕುಮಾರಸ್ವಾಮಿ ನಾಡು ಕಂಡ ಅಪ್ರತಿಮ ಮುಖ್ಯಮಂತ್ರಿ, ಅವರಿಗೆ ಆರೋಗ್ಯ, ಆಯುಷ್ಯು, ಯಶಸ್ಸು ದೊರಕಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿದ್ದು, ಮುಂಬರುವ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಜನರ ಆಶೀರ್ವಾದ ದೊರಕಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಜನರ ಸೇವೆ ಮಾಡಲಿ ಎಂದು ಪೂಜೆ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಏನೊಂದು ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿ, ಬಡವರ ಆಶಾಕಿರಣ, ರೈತರ ಒಂದು ಜೀವನಾಡಿ ಅಂತ ಹೇಳಿ ತಪ್ಪಾಗಲಾರದು ಅಂತ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಒಂದು 66ನೇ ವರ್ಷದ ಹುಟ್ಟಿದಬ್ಬ ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರರು ಮತ್ತು ಕರ್ನಾಟಕ ರಾಜ್ಯದ ಕ್ಷೀರಕ್ರಾಂತಿ ಅಧಿಕಾರರು ಅಂತ ತಪ್ಪಾಗಲಾರದು ಸನ್ಮಾನ್ಯ ರೇವಣ್ಣ ಅವರು ಅವರ ಹುಟ್ಟುಹಬ್ಬ ಒಂದು ಇವತ್ತು ನಮ್ಮ ಅರಕೂರು ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಪಕ್ಷದ ಮುಖಂಡರುಗಳು ಹಾಗೂ ಎಲ್ಲ ನಮ್ಮ ಪಕ್ಷದ ಅಭಿಮಾನಿ ಬಂಧುಗಳು ಇವತ್ತಿನ ನಮ್ಮ ತಾಯಿ ದೊಡ್ಡಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕೇಕ್ ಕತ್ತರಿಸುವ ಮುಖಾಂತರ ಅವರ ಹುಟ್ಟಿದಬ್ಬರ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ತಾಯಿ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟು, ರಾಜಕೀಯ ಶಕ್ತಿಯನ್ನು ಕೊಟ್ಟು, ಆಯಸ್ಸನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು ಅವರಿಗೆ ಮುಂದಿನ ಒಂದು ಈ 2028ರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭೂತಪೂರ್ವವಾಗಿ ಗೆಲ್ಲಿಸಿ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಈ ಒಂದು ರೈತರ ಒಂದು ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು, ಬಡವರ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಅಂದ್ಬಿಟ್ಟು ಎಲ್ಲರ ಪರವಾಗಿ ಇವತ್ತು ನಾವು ತಾಯಿ ದೊಡ್ಡಮ್ಮ ದೇವತೆ ಕೇಳ್ಕೊಂಡು ಇವತ್ತು ಆಚರಣೆ ಮಾಡಿದ್ದೀವಿ. ಹಾಗಾಗಿ ತಾಯಿ ಎಲ್ಲರೂ ಆಶೀರ್ವಾದ ಮಾಡಲಿ. ಈ ಒಂದು ನಮ್ಮ ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳು ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ಕೂಡ ತಾಯಿ ಆಶೀರ್ವಾದ ಇರಲಿ. ಮತ್ತು ನಮ್ಮ ಸನ್ಮಾನ್ಯ ದೇವೇಗೌಡರು ಸತ ಆರೋಗ್ಯವನ್ನು ಕರುಣಿಸ್ಲಿ ತಾಯಿ ಅಂತ ಕೇಳ್ಕೊಂಡು ನಮ್ಮ ಮಾತನ್ನು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ನರಸೇಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಂಜುಂಡಸ್ವಾಮಿ, ಮುಖಂಡರಾದ ಮುತ್ತಿಗೆ ರಾಜೇಗೌಡ, ಕೃಷ್ಣೇಗೌಡ, ಕ್ರಷ ಸುರೇಶ್, ಎಎಂ ರಘು, ರವಿಕುಮಾರ್, ಬಾಣದಹಳ್ಳಿ ಗಣೇಶ್, ಕಾಗೋಡನಹಳ್ಳಿ ಮಂಜು, ದೀಪಕ್ ಶೆಟ್ಟಿ ಸೇರಿದಂತೆ ಅನೇಕ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಹಾಸನ ನಗರದ ಗೊರೂರು ರಸ್ತೆ ಬಳಿಯ ಮೈದಾನದಲ್ಲಿ ಐತಿಹಾಸಿಕ ಹಾಸನಾಂಬ ದೇವಿ ಜಾನುವಾರುಗಳ ಜಾತ್ರೆ ಮಹೋತ್ಸವ ಆರಂಭಗೊಂಡಿದೆ. ಆದರೆ ಹಿಂದಿನ ವರ್ಷಗಳ ಹೋಲಿಕೆಯಲ್ಲಿ ಈ ಬಾರಿ ಜಾತ್ರೆಯ ವೈಭವ ಕಡಿಮೆಯಾಗಿ ಕಂಡು ಬಂದಿದ್ದು, ದನಗಳನ್ನು ತರಲು ರೈತಾಪಿ ಜನರು ಹಿಂದೇಟು ಹಾಕುತ್ತಿರುವುದು ಸ್ಪಷ್ಟವಾಗಿದೆ. ಐತಿಹಾಸಿಕ ದನಗಳ ಜಾತ್ರೆ 2025 ಡಿಸೆಂಬರ್ 15ರಿಂದ ಡಿಸೆಂಬರ್ 28ರವರೆಗೂ ನಡೆಯಲಿದ್ದು, ಹಿಂದಿನ ದಿನಗಳಲ್ಲಿ ದನಗಳ ಜಾತ್ರೆ ಎಂದರೆ ದೂರದ ಊರುಗಳಿಂದ ರೈತರು ದನಗಳನ್ನು ತಂದು ಇಲ್ಲಿ ಕಟ್ಟುತ್ತಿದ್ದರು. ದನಗಳನ್ನು ಕಟ್ಟಲು ಜಾಗವೇ ಸಿಗದಷ್ಟು ದನಗಳು ಹಾಗೂ ಜನಸಂದಣಿ ಇರುತ್ತಿತ್ತು. ಆದರೆ ಕಾಲಕ್ರಮೇಣ ತಂತ್ರಜ್ಞಾನ ಬೆಳವಣಿಗೆಯಿಂದ ದನಗಳು ಮಾಡುವ ಕೆಲಸವನ್ನು ಯಂತ್ರೋಪಕರಣಗಳು ಮಾಡಲಾರಂಭಿಸುವುದರಿಂದ ದನ ಸಾಕಾಣಿಕೆ ಕುಂಠಿತವಾಗಿದೆ. ದನಗಳನ್ನು ತರಲು ಹೆಚ್ಚಿನ ಖರ್ಚು ಬರುತ್ತದೆ ಎಂಬ ಕಾರಣದಿಂದ ಅನೇಕ ರೈತರು ಜಾತ್ರೆಗೆ ದನ ತರಲು ಆಸಕ್ತಿ ತೋರಿಸುತ್ತಿಲ್ಲ.
ಇದೀಗ ಬೆರಳೆಣಿಕೆಯಷ್ಟು ರೈತರು ಮಾತ್ರ ದನಗಳನ್ನು ಸಾಕುತ್ತಿದ್ದಾರೆ. ಈ ಬಾರಿ ಜಾತ್ರೆ 2ನೇ ದಿನದವರೆಗೂ ದನಗಳ ಸಂಖ್ಯೆ 100ನ್ನು ದಾಟಿಲ್ಲ. ಕೆಲವೇ ದನಗಳು ಜಾತ್ರೆಗೆ ಆಗಮಿಸಿದ್ದು ಹಿಂದಿನ ವರ್ಷಗಳ ಸಂಭ್ರಮ ಕಾಣಿಸಲಿಲ್ಲ. ಜಾತ್ರೆಯಲ್ಲಿ ದನಗಳಿಗೆ ಮಾತ್ರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು, ಜಾತ್ರೆಗೆ ಬಂದ ಜನರಿಗೆ ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದು ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಶೌಚಾಲಯಗಳ ಕೊರತೆಯಿಂದ ದನಗಳ ಕಟ್ಟಿರುವ ಸ್ಥಳದ ಸಮೀಪದ ಬಯಲು ರಂಗಮಂದಿರದಲ್ಲಿ ಮೂತ್ರ ವಿಸರ್ಜನೆ ಸೇರಿದಂತೆ ಇತರ ಕಾರ್ಯಗಳು ಅನಿವಾರ್ಯತೆ ಎದುರಾಗಿದೆ. ಶೌಚಾಲಯ ಮುಕ್ತ ಭಾರತದ ಬಗ್ಗೆ ಸರ್ಕಾರ ಜಾಗೃತಿ ಮೂಡಿಸುತ್ತಿದ್ದರೂ ಇಂತಹ ದೊಡ್ಡ ಜಾತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದಿರುವುದು ಟೀಕೆಗೆ ಗುರಿಯಾಗಿದೆ. ಸಾಲಬಾಧೆಗೆ ಬೇಸತ್ತು ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅರಕಲಗೂಡು ತಾಲೂಕಿನ ಚಿಕ್ಕಗಾವಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಿಟ್ಟೇಗೌಡ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ ಎನ್ನಲಾಗಿದೆ. ಚಿಕ್ಕಗಾವಿನಹಳ್ಳಿ ಗ್ರಾಮದಲ್ಲಿ 2 ಎಕರೆ ಕೃಷಿ ಜಮೀನು ಹೊಂದಿದ್ದು, ಅದರ ಮೇಲೆ ಬೈಚನಹಳ್ಳಿ ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಹಾಗೂ ಅರಕಲಗೂಡು SBI ಬ್ಯಾಂಕ್ನಲ್ಲಿ ಚಿನ್ನದ ಮೇಲೆ ಸಾಲ ಪಡೆದಿದ್ದರು. ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದ್ದು 3 ಬೈಕ್ ಸವಾರರಿಗೆ ಗಾಯಗಳಾಗಿರುವ ಘಟನೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮದ ಬಳಿ ನಡೆದಿದೆ. SBI ಬ್ಯಾಂಕ್ನಲ್ಲಿ ಕೆಲಸ ಮುಗಿಸಿಕೊಂಡು ತೀರ್ಥಕುಮಾರ್ ಕಾಂಚನ ದಂಪತಿ ಹಾಸನದ ಕಡೆಗೆ ತೆರಳುತ್ತಿದ್ದರು. 2 ಬೈಕ್ಗಳಲ್ಲಿ ಬರುತ್ತಿದ್ದ 5 ಯುವಕರು ಓವರ್ಟೇಕ್ ಮಾಡುವಾಗ 2 ಬೈಕ್ಗಳ ನಡುವೆ ಅಪಘಾತ ನಡೆದಿದೆ. ಅಪಘಾತ ಕಂಡ ತೀರ್ಥಕುಮಾರ್ ಕಾಂಚನ ದಂಪತಿ ಗಾಬರಿಯಿಂದ ಸ್ಕಿಡ್ ಆಗಿ ರಸ್ತೆಗೆ ಬಿದ್ದಿದ್ದಾರೆ. ಮತ್ತೊಂದು ಬೈಕ್ನಲ್ಲಿದ್ದ ಸಮೀನಾ ಅಖ್ತರ್, ಸರ್ವರ್ ಮತ್ತೋರ್ವನಿಗೆ ಗಾಯಗಳಾಗಿವೆ. ಸಮೀನಾ ಅಖ್ತರ್, ಸರ್ವರ್ ಹಾಗೂ ಮತ್ತೋರ್ವ ಕೋಲ್ಕತ್ತಾ ಮೂಲದವರಾಗಿದ್ದು, ಕಾಫಿ ಕ್ಯೂರಿಂಗ್ನಲ್ಲಿ ಕೆಲಸ ಮುಗಿಸಿಕೊಂಡು ಒಂದೇ ಬೈಕ್ನಲ್ಲಿ ಬರುತ್ತಿದ್ದರು. ಇನ್ನೊಂದು ಬೈಕ್ನಲ್ಲಿ ಬರುತ್ತಿದ್ದ ಕೈಫ್, ಸಮೀಮ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಬೇಲೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. 3 ಗಾಯಾಳುಗಳನ್ನು ಹಾಸನಕ್ಕೆ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಸ್ಥಳಕ್ಕೆ ಬೇಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದೀಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ
ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060 133 333. ಗೋಮತಿ ಕಲ್ಯಾಣ ಮಂಟಪ,
14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕೆಪಿಸಿಸಿಯಲ್ಲಿ ಶಾಶ್ವತ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದ ಹಿರಿಯ ಕಾಂಗ್ರೆಸ್ ನಾಯಕ 95 ವಸಂತಗಳನ್ನು ಪೂರೈಸಿದ್ದ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಹಾಸನದಲ್ಲಿ ಕಾಂಗ್ರೆಸ್ ಮುಖಂಡರು ತೀವ್ರ ಸಂತಾಪ ವ್ಯಕ್ತಪಡಿಸಿದರು. ಪ್ರಚಾರ ಸಮಿತಿ ಅಧ್ಯಕ್ಷರಾದ ದೇವರಾಜೇಗೌಡ ಮಾತನಾಡಿ, ಸಮಾಜ ಹಾಗೂ ಪಕ್ಷಕ್ಕೆ ಅಪಾರ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡಿರುವುದು ನೋವಿನ ಸಂಗತಿಯಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸಿದ್ದು, ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಸಮಾಜಮುಖಿ ಕೆಲಸ ಮಾಡಿದ್ದಾರೆ. ಪಕ್ಷಕ್ಕೆ ನಿರಂತರ ಸೇವೆ ನೀಡಿದ್ದ ಅವರು ಕಾಂಗ್ರೆಸ್ ಪಕ್ಷದ ಬಲಿಷ್ಠ ಸ್ತಂಭವಾಗಿದ್ದರು. ಇಂತಹ ಹಿರಿಯ ನಾಯಕನ ಅಗಲಿಕೆ ಪಕ್ಷಕ್ಕೂ ಸಮಾಜಕ್ಕೂ ತುಂಬಲಾರದ ನಷ್ಟವಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ 8 ಮಕ್ಕಳಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಲ್ಲಿಕಾರ್ಜುನ್ ಹಾಗೂ ಸಂಸದೆಯಾಗಿರುವ ಸೊಸೆ ಸೇರಿದಂತೆ ಇಡೀ ಕುಟುಂಬವೇ ಸಾರ್ವಜನಿಕ ಜೀವನ ಮತ್ತು ರಾಜಕೀಯಕ್ಕೆ ಕೊಡುಗೆ ನೀಡಿದೆ. ದುಃಖದ ಈ ಸಮಯದಲ್ಲಿ ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಹಾಗೂ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಹೇಳಿದರು. ಕೆಪಿಸಿಸಿಯಲ್ಲಿ ಶಾಶ್ವತ ಖಜಾಂಚಿಯಾಗಿ ಕೆಲಸ ಮಾಡುತ್ತಿದ್ದಂಥ ಹಿರಿಯ ಜೀವಿ, 95 ವಸಂತಗಳನ್ನ ಪೂರೈಸಿದ್ದಂಥ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ತಮ್ಮದೇ ಆದಂಥ ಕೊಡುಗೆಯನ್ನು ಸಮಾಜಕ್ಕೂ ಕೊಟ್ಟಿದ್ದಾರೆ, ಪಕ್ಷಕ್ಕೂ ಕೂಡ ಕೊಟ್ಟಿದ್ದಾರೆ. ಇವತ್ತು ನಾವು ಅವರನ್ನು ಕಳ್ಕೊಂಡಿದ್ದೇವೆ. ಅವರ ಒಂದು ಸಾವಿನಲ್ಲಿ ದುಃಖಭರಿತವಾದಂಥ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಆ ಒಂದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ದುಃಖದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ, ಸನ್ಮಾನ್ಯರು 95 ವಸಂತಗಳನ್ನ ಮುಗಿಸಿ ವಿದ್ಯಾಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಸಹ ಕೊಟ್ಟಿದ್ದಾರೆ. ಪಕ್ಷಕ್ಕೆ ನಿರಂತರವಾಗಿ ತನ್ನದೇ ಆದ ಶಕ್ತಿಯನ್ನು ತುಂಬಿದ್ರು. ಶಾಶ್ವತ ಖಜಾಂಚಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಏನೋ ಅವರ ಕುಟುಂಬ 8 ಜನ ಮಕ್ಕಳುಗಳಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಲ್ಲಿಕಾರ್ಜುನರವರು ಹಾಗೂ ಒಬ್ಬ ಸೊಸೆ ಇವತ್ತು ಸಂಸದರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಒಂದು ರಾಜಕೀಯದ ಕೊಡುಗೆಯನ್ನು ನೀಡಿರ್ತಕ್ಕಂಥ ಕುಟುಂಬ ದುಃಖಭರಿತವಾಗಿದೆ. ಅವರಿಗೆಲ್ಲ ದುಃಖ ಹೊರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಕರುಣಿಸಲಿ. ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಗೊರೂರು ರಂಜಿತ್, ಮುಖಂಡರಾದ ಕಯ್ಯಂ, ರವಿಕುಮಾರ್, ರಘುದಾಸರ ಕೊಪ್ಪಲು, ಶಿವಕುಮಾರ್, ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಅಖಿಲೇಗುರು, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಪ್ರಚಾರಕರು ಸುಪ್ರೀತ್ ಗೌಡ, ಕಾರ್ಯದರ್ಶಿ ಪವನ್, ಪ್ರಧಾನ ಕಾರ್ಯದರ್ಶಿ ಪುಣ್ಯ, ಕೋರ್ಡಿನೇಟರ್ ರೇಣುಕಾ ಪ್ರಸಾದ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಎನ್ಎಸ್ಯುಐ ಹಾಸನ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡಿಸೆಂಬರ್ 18ರಂದು ಗುರುವಾರ ಬ್ರೌನಿಂಗ್ಸ್ ಯೋಗ ರಾಷ್ಟ್ರೀಯ ವಿದ್ಯಾರ್ಥಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಅಖಿಲೇಗುರು ತಿಳಿಸಿದರು. ಬ್ರೈನೆಕ್ಸ್ ಯೋಗ ರಾಷ್ಟ್ರೀಯ ವಿದ್ಯಾರ್ಥಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಒಂದು ಈವೆಂಟ್ನ ಡಿಸೆಂಬರ್ 18 ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಯೋಜಿಸಿದ್ವಿ. ಕಾರಣ ಏನಂತಂದರೆ ಡಿ ಕೆ ಸುರೇಶ್ ಅವರ ಸಂಸದರು, ಮಾಜಿ ಸಂಸದರು ಬೆಂಗಳೂರು, ಇವರ ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲಿ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಸ್ಕಾಲರ್ಶಿಪ್ ಟೆಸ್ಟ್ನ ವಿತರಣೆ ಮಾಡಬೇಕು ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘ ಮತ್ತು ಹಾಸನ NSC ವತಿಯಿಂದ
ಈ ಕಾರ್ಯಕ್ರಮನ ಆಯೋಜಿಸಿದ್ವಿ. ಅಲ್ಲಿ ಬರೋಂಥ 1000 ವಿದ್ಯಾರ್ಥಿಗಳಿಗೆ ಬ್ರೈನೆಕ್ಸ್ ಯೋಗ ರಾಷ್ಟ್ರೀಯ ಸ್ಟೂಡೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಟೆಸ್ಟ್ನ ನಾವು ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಅಲ್ಲಿಗೆ ಹಾಸನ ಜಿಲ್ಲಾದ್ಯಂತ ಇರುವಂಥ ಎಲ್ಲ ಶಾಲಾ ಮತ್ತು ಕಾಲೇಜು ಮಕ್ಕಳು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಉಚಿತ ಸ್ಕಾಲರ್ಶಿಪ್ ಕಿಟ್ ಟೆಸ್ಟ್ನ ಪಡ್ಕೋಬೇಕಾಗಿ ಈ ಮೂಲಕ ಕಳಕಳಿಯಿಂದ ಕೇಳ್ಕೊತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಸುರೇಶ್ ಅಣ್ಣವ್ರು ಬರ್ತ್ಡೇ ಪ್ರಯುಕ್ತ ಮಾಡ್ತಾ ಇರೋದ್ರಿಂದ ನಮ್ಮ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಹಿಂದೆ ಹಿಡಿದು ಎಲ್ಲ ಗಣ್ಯ ಮುಖಂಡ ನಾಯಕರುಗಳಿಗೂ ಆಹ್ವಾನ ನೀಡಿದ್ದೀವಿ. ಜೊತೆಗೆ ಕಾಂಗ್ರೆಸ್ನ ಫ್ರಂಟ್ ಲೈನ್ ಆರ್ಗನೈಸೇಷನ್ನು ಮತ್ತು ಹಾಸನ ಜಿಲ್ಲಾದ್ಯಂತ ಇರುವಂಥ ಎಲ್ಲ DK ಸುರೇಶ್ ಅಣ್ಣವರ ಅಭಿಮಾನಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಎಲ್ಲರಲ್ಲೂ ವಿನಂತಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ NSUI ಜಿಲ್ಲಾಧ್ಯಕ್ಷ ಪ್ರಚಾರಕರು ಸುಪ್ರೀತ್ ಗೌಡ, ಕಾರ್ಯದರ್ಶಿ ಪವನ್, ಪ್ರಧಾನ ಕಾರ್ಯದರ್ಶಿ ಪುಣ್ಯ, ಕೋರ್ಡಿನೇಟರ್ ರೇಣುಕಾ ಪ್ರಸಾದ್ ಇತರರು ಉಪಸ್ಥಿತರಿದ್ದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬೇಲೂರು ನಗರದಲ್ಲಿ ಕ್ರೈಸ್ತ ಬಾಂಧವರಿಂದ ಭವ್ಯವಾದ ಕ್ರಿಸ್ಮಸ್ ಮೆರವಣಿಗೆ ನಡೆಸಲಾಯಿತು. ನಗರದ ಜೂನಿಯರ್ ಕಾಲೇಜು ಮೈದಾನದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಕ್ರೈಸ್ತ ಸಮುದಾಯದ 100 ಭಕ್ತರು ಭಾಗವಹಿಸಿ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾದರು. ಮೆರವಣಿಗೆಯಲ್ಲಿ ಯೇಸು ಕ್ರಿಸ್ತನ ಜನನದ ಸಂದೇಶ ಸಾರುವ ತಾಜಾ ಫಲಕಗಳು, ಕ್ರಿಸ್ಮಸ್ ಗೀತೆಗಳು ಹಾಗೂ ಕ್ರಿಸ್ಮಸ್ ತಾತ ಮತ್ತು ಪುಟಾಣಿ ಮಕ್ಕಳು ಸಂಭ್ರಮದ ಘೋಷಣೆಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯಲ್ಲಿ ಪ್ರತಿಧ್ವನಿಸಿತ್ತು. ಹಬ್ಬದ ಸಾಂಪ್ರದಾಯಿಕ ಉಡುಪು ಧರಿಸಿದ ಮಕ್ಕಳು ಹಾಗೂ ಯುವಕರು, ಮಹಿಳೆಯರು ಮೆರವಣಿಗೆಗೆ ವಿಶೇಷ ಆಕರ್ಷಣೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ರೈಸ್ತ ಹಿತರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷ ಸುರೇಶ್ ಪೌಲ್ ಅವರು, ಕ್ರಿಸ್ಮಸ್ ಹಬ್ಬವು ಶಾಂತಿ, ಪ್ರೀತಿ ಹಾಗೂ ಸಹೋದರತ್ವದ ಸಂಕೇತವಾಗಿದೆ. ತಾಲೂಕಿನ ಸಮಗ್ರ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದು, ಎಲ್ಲ ಧರ್ಮಗಳ ಜನರು ಪರಸ್ಪರ ಗೌರವದಿಂದ ಹಾಗೂ ಸೌಹಾರ್ದತೆಯಿಂದ ಬದುಕಬೇಕೆಂದು ಯೇಸು ಕ್ರಿಸ್ತನ ಸಂದೇಶ ತಿಳಿಸುತ್ತದೆ ಎಂದು ಹೇಳಿದರು. ನಗರದ ಪ್ರತಿಯೊಬ್ಬ ಸಾರ್ವಜನಿಕರಿಗೆ, ನಮ್ಮ ತಾಲೂಕಿನ ಎಲ್ಲ ಧರ್ಮಗುರುಗಳು, ಸಭಾಪಾಲಕರು ಸೇರಿ ಮತ್ತು ನಮ್ಮ ಸಭೆಯ ಎಲ್ಲ ಕ್ರೈಸ್ತ ಬಾಂಧವರು ಸೇರಿ ಇವತ್ತು ನಗರದ ಸಾರ್ವಜನಿಕರಿಗೆ ಸಿಹಿಯನ್ನು ಹಂಚುತ್ತಾ ಕ್ರಿಸ್ಮಸ್ ಹಬ್ಬದ ಶುಭಾಶಯ ನೀಡೋದಕ್ಕೆ ನಾವು ಸೇರಿ ಬಂದಿದ್ದೇವೆ. ನನ್ನ ಪ್ರೀತಿಯ ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಭಾಳ ಸಂತೋಷವನ್ನಾಗಿ ನಮ್ಮೆಲ್ಲ ಸೇವಕರ ಪರವಾಗಿ ಈ ನಗರಕ್ಕೆ ನಾವು ಶುಭವನ್ನು ಕೋರ್ತೇವೆ. ಈ ಕ್ರಿಸ್ಮಸ್ ಶುಭ ಸಂದೇಶ ನಿಮ್ಮೆಲ್ಲರ ಬದುಕನ್ನು ಉನ್ನತವಾಗಿಡಲಿ. ಈ ಹೊಸ ವರ್ಷ 2026ನೇ ವರ್ಷಕ್ಕೆ ನಮ್ಮ ಬೇಲೂರು ತಾಲೂಕು ಸಮೃದ್ಧಿಯಾದ ಒಂದು ಆರಂಭವನ್ನು ತರಲಿ ಎಂಬುದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಕಾರ್ಯಕ್ರಮದಲ್ಲಿ ಕ್ರೈಸ್ತ ಸಮುದಾಯದ ಮುಖಂಡರು, ಧಾರ್ಮಿಕ ಗುರುಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.